ಸಮಸ್ಯೆ ಇಷ್ಟೇ, ರಾಮ ಭಕ್ತರನ್ನೆಲ್ಲ ಬಂಧಿಸ್ತಾ ಇರುವಲ್ಲ ಸಿದ್ದರಾಮಯ್ಯ ಸರ್ಕಾರ. ನನ್ನ ಹೆಸರಲ್ಲಿ ರಾಮ ಇದೆ ಅಂತ ಅವಿವೇಕಿತನದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಂತ ರಾಮಯ್ಯ ಇರೋರೆಲ್ಲರೂ ಮುಖ್ಯಮಂತ್ರಿ ಆಗಕ್ಕಾಗತ್ತಾ? ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಳ್ಳೋರೆಲ್ಲ ಮುಖ್ಯಮಂತ್ರಿ ಆಗುತ್ತಾ? ಅವ್ರ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ದೇವರಿಗೆ ಸಮ ಅಂತೇಳಿ. ಇದು ಅವಿವೇಕತನದ ಹೇಳಿಕೆ. ಇಂತಹ ಭಕ್ತರನ್ನ ಜೊತೆಲಿ ಇಟ್ಕೊಂಡಿದ್ದಾರೆ. ಇಂತಹ ಸರ್ಕಾರ ನಮ್ಗೆ ಬೇಕಾಗಿಲ್ಲ. ಈ ಸರ್ಕಾರದ ವಿರುದ್ಧವಾಗಿ ನಮ್ಮ ರಾಮ ಭಕ್ತರನ್ನ ರಕ್ಷಿಸಬೇಕಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಹೇಮಾ ನಂದೀಶ್, ಮಹಿಳಾ ಮೋರ್ಚಾ ನಗರಾಧ್ಯಕ್ಷ. ಇವತ್ತೇನು ಈ ಪ್ರತಿಭಟನೆ ನಾವು ಹಮ್ಮಿಕೊಂಡಿದೀವಿ, ಅವ್ರು ಹೇಳ್ತಾರೆ ಅವ್ರಿಗೆ ನಾನು ಹೇಳೋದು, ಇಷ್ಟು ದಿನ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಅವ್ರ ಯೋಗ್ಯತೆಗಳಿಗೆ ರಾಮಂದು ಒಂದು ಏನೂ ಕೂಡ ಅವರು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ನಾವು ಹೋರಾಟ ಮಾಡಿ ನಾವು ನಮ್ಮ ಸರ್ಕಾರದಿಂದ ಅಷ್ಟೆಲ್ಲ ನಾವು ಮೋದಿ ಸರ್ಕಾರದಿಂದ ಅವರೆಲ್ಲ ಮಾಡಿ ಎಲ್ಲ ಒಂದು ಅವರು ರಾಮ ಮಂದಿರ ಕಟ್ಟಲಿಕ್ಕೆ ಇಷ್ಟೆಲ್ಲ ತಯಾರು ಮಾಡಿದ್ಮೇಲೆ ನಮ್ಮ ರಾಮ ಭಕ್ತರನ್ನ ಇವ್ರು ಯಾಕೆ ಬಂಧಿಸ್ಬೇಕು? ನಮ್ಮ ರಾಮ ಭಕ್ತರಿಗೆ ನಾವು ರಾಮ ಭಕ್ತರು ನಮ್ಮನ್ನು ಬಂಧಿಸ್ಲಿ ಅವ್ರು. ಇವತ್ತು ಅಂತ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ಅವ್ರಿಗೆ ನಾವು ಹೇಳೋದು, ಅವ್ರಿಗೆ ನಾಚಿಕೆ ಆಗ್ಬೇಕು. ರಾಮನ ಹೆಸರು ಹೇಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ ನಮ್ಮನ್ನು ಬಂಧಿಸ್ಲಿ ಅವರು. ಬಿಡಿ, ಇವಾಗ ನಾವು ಕೂತ್ಕೊಂಡಿದೀವಿ, ನಮ್ಮನ್ನು ಬಂಧಿಸ್ಲಿ. ಈ ಪ್ರತಿಭಟನೆ ಹೋರಾಟ ತುಂಬಾ ಜೋರಾಗಿ ಹೋರಾಟ ಮಾಡ್ತೇವೆ. ನಾವು ಕೂಡ ಈ ಹೋರಾಟದಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳ್ತೇವೆ. ರೇಣುಕಾ ರಾಜು, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.